ಈ ಹುಡುಗ ನಾಯಿ ಮರಿ ತರೋದಕ್ಕೆ ಅಂತ ಅಂಗಡಿಗೆ ಹೋಗೋ ಮಾರ್ಗದಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾಯಿದ್ರು. ನೋಡ್ದ, ಸರಿ ಹೆಂಗಿದ್ರು ನಾಯಿ ಮರಿ ತಗೊಂಡು ಬರ್ತಾ ಒಂದು ಮ್ಯಾಚ್ ಆಡೋಣ ಅಂದ್ಕೊಂಡು ಅಂಗಡಿ ಅವನ ಹತ್ರ ಹೋಗಿ ಕೇಳ್ದ, ಒಂದು ನಾಯಿ ಮರಿ ಕೊಡಿ ಅಂತ. ಅವನು ಇಷ್ಟ ಇರೋ ನಾಯಿ ಮರಿನ ಕೊಂಡ್ಕೊಂಡ, ಬುಟ್ಟಿಯಲ್ಲಿ ಹಾಕ್ಕೊಂಡ ಮನೆಗೆ ಬರ್ತಾ ಇದ್ದಾನೆ. ಬರೋ ಟೈಮಲ್ಲಿ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಇವನಿಗೊಂದು ಮ್ಯಾಚ್ ಆಡಬೇಕು ಅನ್ನಿಸ್ತು. ಆ ಬುಟ್ಟಿಯಲ್ಲಿ ಇಟ್ಟ, ಕ್ರಿಕೆಟ್ ಆಡ್ದ. ಸ್ವಲ್ಪ ಪಡೆ ಹುಡುಗರಿದಾರಲ್ಲ ಕಿತಾಪತಿ ಮಾಡೋರು, ಈ ನಾಯಿ ಮರಿನ ತೆಗೆದುಬಿಟ್ಟು ಒಂದು ಹಂದಿ ಮರಿನ ಅದ್ರ ಒಳಗಡೆ ಇಟ್ಟರು. ಮನೆಗೆ ಹೋದ, ಕ್ರಿಕೆಟ್ ಆಡಿ ಬುಟ್ಟಿ ತಗೊಂಡು ಮನೆಗೆ ಹೋದ. ಅಮ್ಮನ ಹತ್ರ ಅಮ್ಮ ಕೇಳಿದ್ರು, ಏನೋ ಮಗ ನಾಯಿ ಮರಿ ತಂದೇನೋ? ತಂದೆ ಅಮ್ಮ, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ, ನೋಡು ಎಷ್ಟು ಮುದ್ದಾಗಿದೆ ಅಂದ. ತೆಗೆದು ನೋಡಿದ್ರೆ ಹಂದಿ ಮರಿ. ಅಮ್ಮ ಕೇಳಿದ್ರು, ನಾನು ನಿನಗೆ ನಾಯಿ ಮರಿ ತಗೊಂಬ ಅಂದರೆ ನೀನು ಒಂದು ಹಂದಿ ಮರಿ ತಂದಿದ್ಯಲ್ಲೋ? ಇಲ್ಲಮ್ಮ, ನಾಯಿ ಮರಿನೇ, ನೋಡು ಸರಿಯಾಗಿ ಅಂತ. ಇವನು ಹೋಗಿ ನೋಡ್ದ, ಹಂದಿ ಮರಿ ಹೌದಲ್ವಾ, ಅಂಗಡಿಯವನು ಮೋಸ ಮಾಡಿದ್ದಾನಮ್ಮ, ತೋರಿಸಿದ್ದು ನಾಯಿ ಮರಿ, ಕೊಟ್ಟಿರೋದು ಹಂದಿ ಮರಿ. ಇವನು ವಾಪಸ್ ಹೋಗ್ತಾನೆ. ಅವನಿಗೆ ಮಾಡ್ತೀನಿ ಇವತ್ತು, ಸರಿ ಮಾಡ್ತೀನಿ ಅಂತ ಹೇಳಿ ಅಂಗಡಿಯವನ್ನ ಗುಣಗುಟ್ತಾ ಅಂಗಡಿಯವನ ಹತ್ರ ಕೋಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೋಗೋ ಮಾರ್ಗದಲ್ಲಿ ತಿರ್ಗಾ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರು. ಇವನಲ್ಲಿ ಬುಟ್ಟಿ ಇಟ್ಟ, ಕ್ರಿಕೆಟ್ ಮ್ಯಾಚ್ ಆಡ್ದ. ಹುಡುಗರಿಗೆ ಗೊತ್ತಾಯಿತು, ಓಹೋ ಇವನು ಎಕ್ಸ್ಚೇಂಜಿಗೆ ಹೋಗ್ತಾ ಇದ್ದಾನೆ ಅಂತ. ಈ ಹಂದಿ ಮರಿ ತೆಗೆದುಬಿಟ್ಟು ನಾಯಿ ಮರಿ ಇಟ್ಟ. ಅವ್ರು ನಾಯಿ ಮರಿ ಇಟ್ಟರು. ಅಂಗಡಿ ಅವನ ಹತ್ರ ಇವನು ಹೋದ ಬುಟ್ಟಿ ತಗೊಂಡೋಗಿ, ಏನಯ್ಯ ಹುಡುಗ ಅಂತ ಮೋಸ ಮಾಡ್ತೀಯ? ನಾನು ಕೇಳಿದ್ದು ನಾಯಿ ಮರಿ, ನೀನು ಕೊಟ್ಟಿರೋದು ಹಂದಿ ಮರಿ. ಈ ಥರ ಇನ್ನೂ ಎಷ್ಟು ಜನಕ್ಕೆ ಮೋಸ ಮಾಡಬೇಕಂತಿದ್ಯಾ ನೋಡು ಅಂದ. ಅಲ್ಲಿ ನೋಡಿದ್ರೆ ನಾಯಿ ಮರಿ. ತಿರ್ಗಾ ಬಂದ. ಇವು ಸರಿಯಪ್ಪ ನಮ್ಮದೇ ತಪ್ಪಾಯಿತು ಅಂತೇಳಿ ವಾಪಸ್ ಬಂದ. ತಿರ್ಗಾ ಕ್ರಿಕೆಟ್ ಆಡ್ತಾಯಿದ್ರು, ಒಂದು ಮ್ಯಾಚ್ ಆಡ್ದ. ಅದೇ ಹುಡುಗರು ತಿರ್ಗಾ ಹಂದಿ ಮರಿ ಇಟ್ಟರು, ನಾಯಿ ಮರಿ ತೆಗೆದ್ರು. ಮನೆಗೆ ಹೋದ, ಅಮ್ಮನಿಗೆ ಹೇಳ್ದ, ಅಮ್ಮ ನಮಗೆ ಮಿಸ್ಟೇಕ್ ಆಗಿದ್ದಮ್ಮ, ಅಂಗಡಿಯವ್ರದ್ದಲ್ಲ, ಅವನು ಕೊಟ್ಟಿದ್ದು ನಾಯಿ ಮರಿನೇ, ನಮ್ಮ ಕಣ್ಣು ಸರಿಯಾಗಿ ನೋಡಿಲ್ಲ, ಸರಿಯಾಗಿ ನೋಡು ಅಂತೇಳಿ ತಿರ್ಗಾ ನೋಡಿದ್ರೆ ಹಂದಿ ಮರಿ. ಇವನಿಗೆ ಕೋಪ ಬಂತು. ಕಡೆಗೆ ಒಂದು ಮಾತು ಹೇಳ್ದ, ಆ ಹಂದಿ ಮರಿನ ನೋಡ್ಬಿಟ್ಟು ಹೇಳ್ದ, ಹಂದಿ ಮರಿಯೇ, ನೀನು ಹಂದಿ ಆಗಿರ್ಬೇಕಂದ್ರೆ ಹಂದಿ ಆಗಿರು, ನಾಯಿ ಆಗಿರ್ಬೇಕಾದ್ರೆ ನಾಯಿ ಆಗಿರು. ಅಲ್ಲಿ ನಾಯಿ ಇಲ್ಲಿ ಹಂದಿ, ಇಲ್ಲಿ ಹಂದಿ ಅಲ್ಲಿ ನಾಯಿ, ಬೇಡ ನೀನು ಹಂದಿ ಆಗಿರು, ಇಲ್ಲ ನಾಯಿ ಆಗಿರು ಅಂತ. ಇದರ ಮಾರಲ್ ನಿಮ್ಗೆ ಅರ್ಥ ಆಗಿರ್ಬೋದು. ಸ್ತೋತ್ರ. ಇದರ ನೀತಿ ಪಾಠ ನಿಮ್ಗೆ ಅರ್ಥ ಆಗಿರ್ಬೋದು. ಸ್ತೋತ್ರ. ಹೇಳದೇ ಇದ್ದಾಗ ಅರ್ಥ ಮಾಡ್ಕೋತೀರನ್ನ ಭಾವನೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರು ಎಷ್ಟು ಬದಲಾವಣೆ ಆಗ್ತಾರೆ ಗೊತ್ತಾ? ಪಕ್ಕ ಬದಲಾವಣೆ, ಟಕ್ಕಂತ ಚೇಂಜ್ ಆಗ್ಬಿಡ್ತಾರೆ. ಆಮೇಲೆ ನಾಟಕ ಕಂಪನಿಯಲ್ಲಿ ಏನಾದರೂ ಸೇರ್ಕೊಂಡಿದ್ರೆ ಇವರಿಗೆ ಅವಾರ್ಡ್ ಸಿಕ್ಕಿರೋದು. ಸ್ತೋತ್ರ. ಯೋಶುವನ ಪುಸ್ತಕ 21:45 ಹೇಳುತ್ತೆ, ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತು ಅಂತ. ಎಲ್ಲ ನೆರವೇರಿದವು. ಬಿಕಾಸ್ ದೇವರು ಮಾತು ಕೊಟ್ಟು ತಪ್ಪುವವನಲ್ಲ. ಪ್ರಲಾಪಗಳ ಪುಸ್ತಕ 3:22, ನಾವು ಉಳಿದಿರುವುದು ದೇವರ ಕರುಣೆ. ಆತನ ಕೃಪಾವರಗಳು ನಿಂತು ಹೋಗಲಿಲ್ಲ. ದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ನಿನ್ನ ಸತ್ಯಸಂಧತೆ ಅಂತ ಇದೆಯಲ್ಲ, your faithfulness, ನಿನ್ನ ನಂಬಿಗಸ್ತತನ ದೊಡ್ಡದು ಅಂತ. ಕನ್ನಡದಲ್ಲಿ ಸತ್ಯಸಂಧತೆ ಅಂತ ಇದೆಯಲ್ಲ, ಅದು ನಂಬಿಗಸ್ತತನ, ಅದು ದೊಡ್ಡದು. That's so important. ಅದರ ಅರ್ಥ ಏನು? When we say my God is faithful, we declare that his promises never fail. ನಾವು ಯಾವಾಗ
ನನ್ನ ದೇವರು ನಂಬಿಗಸ್ತನು ಅಂತ ನಾವು ಡಿಕ್ಲೇರ್ ಮಾಡ್ತೀವೋ, ಅವನ ವಾಗ್ದಾನಗಳು ಒಂದು ನಮ್ಮ ಜೀವನದಲ್ಲಿ ತಪ್ಪಿ ಹೋಗಲ್ಲ. ಚಾಲೆಂಜ್ ಮಾಡ್ತೇನೆ, ಒಂದು ತಪ್ಪಿ ಹೋಗಲ್ಲ. ಡಿಲೇ ಆಗ್ಬೋದು, ಡಿನೇ ಆಗಲ್ಲ. ತಡ ಆಗಬಹುದು, ಆದ್ರೆ ನಿನ್ನನ್ನು ಅದರಿಂದ ತಪ್ಪಿ ಹೋಗೋದಕ್ಕೆ ಬಿಡಲ್ಲ. ಮನುಷ್ಯ ಸೋಲ್ಬಹುದು. ಈವನ್ ವೆನ್ ಪೀಪಲ್ ಫೇಲ್, ಗಾಡ್ಸ್ ಕ್ಯಾರೆಕ್ಟರ್ ಡಸ್ ನಾಟ್ ಚೇಂಜ್. ಮನುಷ್ಯ ಸೋತು ಹೋಗಬಹುದು, ಮನುಷ್ಯ ಬಲಹೀನನಾಗಬಹುದು, ಮನುಷ್ಯರು ಹೇಳಿದ ಮಾತಿಂದ ತಪ್ಪಿ ಹೋಗಬಹುದು. ಆದರೆ ದೇವರ ಸ್ವಭಾವದಲ್ಲಿ, ಅವನ ಸ್ವಭಾವದಲ್ಲಿ ಎಂದಿಗೂ ಬದಲಾವಣೆ ಆಗೋದಿಲ್ಲ. ಬಿಕಾಸ್ ಮೈ ಗಾಡ್ ಈಸ್ ಫೇತ್ಫುಲ್ ಗಾಡ್. ನನ್ನ ದೇವರು ನಂಬಿಗಸ್ತನಾದ ದೇವರು. ಅದು ಹೇಳುವಾಗ ಏನೋ ಶರೀರದಲ್ಲಿ ಒಂದು ರೋಮಾಂಚನ. 119ನೇ ಕೀರ್ತನೆ 90ನೇ ವಾಕ್ಯ ಹೇಳುತ್ತೆ, ಯುವರ್ ಫೇತ್ಫುಲ್ನೆಸ್ ಎಂಡೋರ್ಸ್ ಟು ಆಲ್ ಜನರೇಷನ್ಸ್. ನಿನ್ನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. ನಿನ್ನ ನಂಬಿಗಸ್ತತನ ನಿನ್ನಲ್ಲೇ ಮುಗಿದು ಹೋಗಲ್ಲ. ಅದು ನಿನ್ನ ಮಕ್ಕಳು, ನಿನ್ನ ಮಕ್ಕಳ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮರಿ ಮಕ್ಕಳು, ತಲಾಂತರಕ್ಕೂ ದೇವರ ನಂಬಿಗಸ್ತತನ. Come on, somebody shout hallelujah. Hallelujah. ಅದಕ್ಕೆ ಪ್ರಿಯರೇ, ದೇವರ ನೀನು ಪ್ರತಿಕೂಲದಲ್ಲಿ ಹಾದು ಹೋದಾಗ, ನಿಂದೆಗಳಲ್ಲಿ ಹಾದು ಹೋದಾಗ, ಕಷ್ಟದಲ್ಲಿ ಹಾದು ಹೋದಾಗ ಕೂಗಿ ಗಟ್ಟಿಯಾಗಿ ಹೇಳು, ನನ್ನ ದೇವರು ನಂಬಿಗಸ್ತನು. The moment when you declare, ನೀನು ಅದನ್ನು ಹೇಳುವಾಗಲೇ ನಿನ್ನ ಜೀವನದಲ್ಲಿ ಬದಲಾವಣೆಗಳು ನಡೆಯುತ್ತೆ. 89ನೇ ಕೀರ್ತನೆ 8ನೇ ವಾಕ್ಯ. ನಿಮಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಸಂತೋಷ ಇದೆಯಾ? 89:8. ಯುವರ್ ಫೇತ್ಫುಲ್ನೆಸ್ ಆಲ್ಸೋ ಸರೌಂಡ್ಸ್ ಯು. ಸತ್ಯತೆಯಿಂದ ಆವರಿಸಲ್ಪಟ್ಟವನು. ಅಂದರೆ ಇಂಗ್ಲಿಷ್ ಕೊಟ್ಟಿರೋದು, ಯುವರ್ ಫೇತ್ಫುಲ್ನೆಸ್ ಆಲ್ಸೋ ಸರೌಂಡೆಡ್ ಯು. ಯುವರ್ ಫೇತ್ಫುಲ್ನೆಸ್, ದೇವರ ನಂಬಿಗಸ್ತತನ ತನ್ನ ಮಕ್ಕಳ ಸುತ್ತಲೂ ಆವರಿಸಲ್ಪಟ್ಟಿದೆ. ಅದು ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಹೆಂಡತಿಯ ಮೇಲೆ, ನಿನ್ನ ಗಂಡನ ಮೇಲೆ, ನಿನ್ನ ಭವಿಷ್ಯದ ಮೇಲೆ, ನಿನ್ನ ಬಿಸ್ನೆಸ್ ಮೇಲೆ, ನಿನ್ನ ಕೆಲಸದ ಸ್ಥಳಗಳಲ್ಲಿ, ಮಿನಿಸ್ಟ್ರಿ ಮೇಲೆ, ಇಟ್ ಈಸ್ ಸರೌಂಡೆಡ್ ಯು. ಇದು ಆವರಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಆಮೆನ್. ಎಷ್ಟು ಜನರಿಗೆ ಅದು ಅರ್ಥ ಆಯಿತು? People can fail, but God's character will never fail. Amen. Hallelujah. He is a faithful God. ಅವನು ನಂಬಿಗಸ್ತನಾದ ದೇವರು. Amen. ನನಗೆ ಹಂಗೆ ಹೇಳ್ಕೊಂಡು ಹೋದರೆ ಸುಮಾರು ವಾಕ್ಯಗಳು ಹೇಳಬೇಕು ಅನಿಸುತ್ತೆ. ಅಂದರೆ ನಂಬಿಗಸ್ತನಂದರೆ ಒಂದು ಕಾರ್ಯ ಏನಾದರೂ ದೇವ್ರ ಕೈಗೆ ಒಪ್ಪಿಸಿದ್ರೆ ಸುರಕ್ಷಿತವಾಗಿ ಕಾಪಾಡುವ ದೇವರು. ನಿನ್ನ ಕುಟುಂಬವನ್ನು ದೇವರ ಕೈ ಕೊಟ್ಟರೆ ಅದನ್ನು ಸುರಕ್ಷಿತವಾಗಿ ಕಾಪಾಡುವ ದೇವರು. ನಿನ್ನ ಮಕ್ಕಳನ್ನು ದೇವರ ಕೈ ಕೊಟ್ಟರೆ ಅದನ್ನು ಸುರಕ್ಷಿತವಾಗಿ ಕಾಪಾಡುವ ದೇವರು. ನಿನ್ನ ಬಿಸ್ನೆಸ್ಸನ್ನು ದೇವರ ಕೈ ಕೊಟ್ಟರೆ ಅದನ್ನು ಸುರಕ್ಷಿತವಾಗಿ ಕಾಪಾಡುವ. ಹಲೋ, ಕಮ್ ಆನ್, somebody shout hallelujah. ಗಟ್ಟಿಯಾಗಿ ಒಂದು hallelujah ಹೇಳ್ರಿ. ಆಮೆನ್. I am talking about the generation
ಒಂದು ತಲೆಮಾರಿನ ಕುರಿತು ನಾನು ಮಾತನಾಡ್ತಾ ಇದ್ದೇನೆ. ದೇವರು ಅಲ್ಲಲ್ಲಿ ಅವರ ಕುರಿತು ನಾಚಿಕೆ ಪಡದೇ ಇರುವ ಒಂದು ತಲೆಮಾರು. ಕಾರಣ ಯಾವ ಸಂದರ್ಭದಲ್ಲೂ, ಯಾವ ಸನ್ನಿವೇಶದಲ್ಲೂ, ಎಂಥ ಪರಿಸ್ಥಿತಿಯಲ್ಲೂ ಅವರು ಹೇಳ್ತಾರೆ, ನನ್ನ ದೇವರು ನಂಬಿಗಸ್ತನಾದ ದೇವರು ಎಂದು ಸರಳವಾಗಿ ಮಾತನಾಡುವವರು ಯಾರಾದ್ರೂ ಇದ್ದೀರಾ ಇದರ ಒಳಗಡೆ? ಅದರ ಅರ್ಥ ನನ್ನ ಪ್ರಾಣ, ನನ್ನ ಕುಟುಂಬ, ನನ್ನ ಮಕ್ಕಳು, ಅವರ ಭವಿಷ್ಯ ನಾನು ಆತನ ಕೈಯಲ್ಲಿ ಒಪ್ಪಿಸಿದೆ. ಯಾವುದೇ ದೋಷವಿಲ್ಲದೆ ಕಾಪಾಡಿದ ದೇವರು ನಂಬಿಗಸ್ತನು. ನಾನು ಅಲ್ಲಿ ಕುತ್ಕೊಂಡು ನೀವೇನಾದರೂ ಇಲ್ಲಿಂದ ಇದು ಹೇಳಿದರೆ ಜಿಗದಾದ್ರೂ ಒಂದೆರಡು ಸ್ತೋತ್ರ ಹೇಳ್ತಿದ್ದೆ. ಯಾಕಂದರೆ ನಿಮ್ಮಲ್ಲಿ ಕೆಲವರಿಗೆ ಇದು ಅರ್ಥ ಆಗಿಲ್ಲ ಅನ್ನಿಸ್ತಾ ಇದೆ. ಏನು ಬರ್ರಿ ನಂಬಿಗಸ್ತ ಅಂತ ಇದ್ದಾರೆ ಅಂತ. ತಲೆ ಒಳಗಡೆ ಹೋಗ್ತಾ ಇಲ್ಲ, ತಲೆ ಮೇಲ್ಗಡೆ ಹೋಗ್ತಾ ಇದೆ ಅಂತ. ತಲೆ ಮೇಲ್ಗಡೆ ಅಲ್ಲ ಸರ್, ತಲೆ ಒಳಗಡೆ ಹಾಕಿ. ಜೇನುತುಪ್ಪ ಅಂತ ಪೇಪರಲ್ಲಿ ಬರೆದ್ಬಿಟ್ಟು ನೆಕ್ಕಿದ್ರೆ ನಿನಗೇನು ಸ್ವೀಟ್ ಸಿಗುತ್ತೆ? ಜೇನುತುಪ್ಪ ನೆಕ್ ನೋಡು, ಅವಾಗ ಗೊತ್ತಾಗುತ್ತೆ ಸಿಹಿ ಅಂದರೆ ಏನು ಅಂತ. ಆಮೇಲೆ 91ನೇ ಕೀರ್ತನೆ 4ನೇ ವಚನ ಹೇಳುತ್ತೆ, ಆತನ ಸತ್ಯತೆ ಅಂತ ಇದೆಯಲ್ಲ, ಅದು ಆತನ ನಂಬಿಗಸ್ತತನವು ನಿನಗೆ ಖೇಡ್ಯವು ಗುರಾಣಿಯೂ ಆಗಿದೆ. ನಿನಗೇನಾಗಿದೆ? ಖೇಡ್ಯವು ಗುರಾಣಿಯೂ ಆಗಿದೆ. ಸಂರಕ್ಷಣೆ ಶತ್ರುವಿಗೆ. ಅವನೇನಾದರೂ ಓಡಿದ್ರೆ ಅರ್ಥ ಆಗ್ತಾ ಇದೆಯಾ? His faithfulness is shield. It's a shield and buckler. ಅದರಿಂದಲೇ ನಾನು ಹೇಳಿದೆ, ದೇವರು ನಂಬಿಗಸ್ತನು. ನಾನೊಂದು ಸೀಕ್ರೆಟ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ರವಿ ಪಾಸ್ಟ್ರು ಏನಾದರೂ ಆಗಿದ್ದರೆ, ನನ್ನ ಜೀವನದಲ್ಲಿ ಏನಾದರೂ ಆಗಿದ್ದರೆ, ನಾನು ಏನಾದರೂ ಆಗಿದ್ದರೆ, ದೇವರು ನನಗಾಗಿ ಏನಾದರೂ ಮಾಡಿದರೆ, ಅದು ನನ್ನ ಸಾಮರ್ಥ್ಯ ಅಲ್ಲ, ಅದು ದೇವರ ನಂಬಿಗಸ್ತತನ. ಚಿಕ್ಕ ವಿಷಯವಾಗಲಿ, ದೊಡ್ಡ ವಿಷಯವಾಗಲಿ, ಸಣ್ಣ ವಿಷಯವಾಗಲಿ, ದೊಡ್ಡ ವಿಷಯವಾಗಲಿ, ದೇವರು ನನ್ನ ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದಕ್ಕಿಂತ, ಬೇಡಿದ್ದಕ್ಕಿಂತ, ಯೋಚಿಸೋದಕ್ಕಿಂತ ಅತ್ಯಧಿಕವಾಗಿ ಸ್ತೋತ್ರ. ಆಮೇಲೆ ನಾನು ಪದೇ ಹೇಳೋದ್ರಲ್ಲಿ ನನ್ನ ನಾಚಿಕೆ ಇಲ್ಲ. ಒಂದು ಬ್ರ್ಯಾಂಡೆಡ್ ಶರ್ಟ್ಗೋಸ್ಕರ ಭಾಳ ಆಸೆ ಪಟ್ಟವು ನಾನು. ಒಂದು ಬ್ರ್ಯಾಂಡೆಡ್ ಶರ್ಟ್ಗೋಸ್ಕರ. ದ ಟೈಮ್ ವೆನ್ ಐ ವಾಸ್ ವರ್ಕಿಂಗ್, ಆ್ಯರೋ ಶರ್ಟು, ಆ್ಯರೋ 50% ಆಫರ್ ಹಾಕಿದ್ರು. 1200 ರುಪೀಸ್. ಆವಾಗ 1200 ರೂಪಾಯಿ ಶರ್ಟು 600 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ. ಆವಾಗ ಒಂದು ಶರ್ಟ್ ತಗೊಂಡೆ. ದಟ್ ಈಸ್ ಮೈ ಫಸ್ಟ್ ಬ್ರ್ಯಾಂಡೆಡ್ ಶರ್ಟ್. ಆ್ಯರೋ. ವರ್ಷಗಳಿಂದ ಭಾಳ ವರ್ಷಗಳಿಂದ, ಹೆಚ್ಚು ಕಡಿಮೆ 28 ವರ್ಷಗಳ ಹಿಂದೆ. ಆ ಶರ್ಟು ಉಜ್ಜಿದ್ದೀನಿ ಅಂದರೆ ಕಡೆಗೆ ಅದ್ರ ದಾರ ಎಲ್ಲ ಕಾಣಿಸೋದು. ಅಷ್ಟು ಸವದೋದ್ರೂ ಬಿಟ್ಟಿಲ್ಲ ನಾನು. ಸ್ತೋತ್ರ. 600 ರೂಪಾಯಿಗೆ ವಸೂಲಿ ಮಾಡಿದ್ದೀನಿ. ಕೊಟ್ಟಿದ್ದು 600 ರೂಪಾಯಿ. ಆಗ ದೇವ್ರ ಹತ್ರ ನಾನು ಕೇಳ್ತಾ ಇದ್ದಿದ್ದು, ಒಳ್ಳೆ ಬ್ರ್ಯಾಂಡೆಡ್ ಶರ್ಟ್ ನಾನು ಹಾಕಬೇಕು ಅಂತ. ಕಳೆದ ದಿನ ನನ್ನ ಶರ್ಟ್ಗಳನ್ನೆಲ್ಲ ಸ್ತೋತ್ರ ಮಧ್ಯಪ್ರದೇಶ ವಿಶಾಲವಾದದ್ರಿಂದ ಕೆಲವೊಂದು ಬಟನ್ಗಳು ಹಾಕಕ್ಕಾಗ್ತಾ ಇರಲಿಲ್ಲ. ಸ್ತೋತ್ರ. ಸತ್ಯವಾಗಿ ನುಡಿತಾ ಇದ್ದೀನಿ.
ಯಾಕಂದರೆ ಸತ್ಯದ ಸಂದನಾದ ದೇವ್ರ ಕುರಿತು ಮಾತಾಡಿಬಿಟ್ಟು ನಾನೇ, ಯಾಕಂದರೆ ಬಟನ್ ಹಾಕಕ್ಕಾಗ್ತಿಲ್ಲ ಅಂದರೆ ಮಟನ್ ಜಾಸ್ತಿ ತಿಂತೀನಿ. ಸೌತ್ ಆಫ್ರಿಕಾದಲ್ಲಿ ನಾನು ಸೇವೆಗೆ ಹೋದಾಗ ನಾನು ಈ ನೋಡಿ ಈ ಬಟನ್ ಹಿಂಗೆ ಹಾಕಲ್ಲ, ಕೋಟಿಗೆ ಬಟನ್ ಹಾಕಲ್ಲ. ಒಬ್ಬ 3 ದಿನದಿಂದ ಒಬ್ಬ ಯವನಸ್ಥ ಕೂಟಕ್ಕೆ ಬಂದು ಅಟೆಂಡ್ ಆದ. ಅವ್ನು ನನ್ನ ಸೇವೆಯನ್ನು ಅಬ್ಸರ್ವ್ ಮಾಡಿದ್ನೋ ಏನು ಕಥೆನೋ ಗೊತ್ತಿಲ್ಲ. ಕಡೆ ದಿನ ಬಂದು ನನ್ನ ಹತ್ರ ಹೇಳ್ದ, ಐ ಅಟೆಂಡೆಡ್ ಆಲ್ ಯುವರ್ ಸರ್ಮನ್ಸ್ ಪ್ಯಾಸ್ಟರ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿತ್ತು, ಭಾಳ ಸಂತೋಷ ಆಯಿತು. ಐ ಹ್ಯಾವ್ ಎ ಡೌಟ್, ಒಂದು ಕ್ವಶನ್ ಕೇಳಲ್ಲ ಅಂದ. ಹ್ಞೂ ಅಂದೆ. ನಾನೇನೋ ಬೈಬಲಲ್ಲಿ ಕೇಳ್ತೀನಿ ಅಂತ ಕೇಳ್ತಾನೆ ಅಂದ್ಕೊಂಡೆ. ಅವನು ಕೇಳ್ದ, ಪಾಸ್ಟರ್ ವೈ ಯು ಆರ್ ನಾಟ್ ಪುಟ್ಟಿಂಗ್ ದ ಬಟನ್ ಅಂದ. ಸೋತ್ರ. ನಾನು ಏನು ಹೇಳೋದು, ತಕ್ಷಣ ದೇವರು ನನಗೊಂದು ಆಲೋಚನೆ ಕೊಟ್ಟನು. ಅವನಿಗೆ ನಾನು ಹೇಳಿದೆ, ಐ ಈಟ್ ಲಾಟ್ ಆಫ್ ಮಟನ್ ಸೊ ಐ ಕೆನಾಟ್ ಪುಟ್ ಬಟನ್ ಅಂದೆ. ಎದ್ದು ಬಿದ್ದು ನಗೋಕ್ಕೆ ಆರಂಭ ಮಾಡ್ದ. ಆಮೇಲೆ ನಾನು ಹೇಳೋಕ್ಕೆ ಕಾರಣ, ಒಂದು ಬ್ರ್ಯಾಂಡೆಡ್ ಶರ್ಟ್ಗೋಸ್ಕರ ಆಸೆ ಪಟ್ಟೆ. ಕಳೆದ ದಿನ ಸುಮಾರು ಐ ಥಿಂಕ್ 2 ದಿನ ಏನೋ ತಗೊಂಡೆ. ಏನು ಎಲ್ಲ ಶರ್ಟ್ಗಳು ಹಾಕಿ ನೋಡೋದು, ಹೆಚ್ಚು ಕಡಿಮೆ ಒಂದು 200 ಶರ್ಟಿಗಿಂತ ಅಧಿಕ, ಮೋರ್ ದೆನ್ 200 ಶರ್ಟ್ಸ್, ದೊಡ್ಡ ಬಂಡಲು. ಸೋತ್ರ. ಯಾವುದೆಲ್ಲ ಬಟನ್ ಹಾಕೋಕ್ಕಾಗಲ್ವೋ ಅದನ್ನೆಲ್ಲ ಸಪ್ರೇಟ್ ಮಾಡಿದೆ. ಸೋತ್ರ. ಬೇರೆಯವ್ರಿಗೆ ಕೊಟ್ಬಿಟ್ಟೆ, ಅದೆಲ್ಲ ತೊಗೊಂಡೋಗ್ರಿ ಅಂತ. ಇನ್ನೂ ಒಂದು 200 ಶರ್ಟ್ ಇರ್ಬೋದೇ ನಮ್ಮ ಮನೇಲಿ. ಸೋತ್ರ. ಅದೆಲ್ಲ ಬಟನ್ ಹಾಕೋಕ್ಕಾಗೋಂಥದ್ದು. ನಾನು ಹೇಳಲಿಕ್ಕೆ ಕಾರಣ, ಸೊ ಬ್ಯೂಟಿಫುಲ್ ಸ್ಮಾಲ್ ಥಿಂಗ್ಸ್, ಚಿಕ್ಕ ವಿಷಯಗಳಾದರೂ ನೀನು ಆಸೆ ಪಡೋದನ್ನು ದೇವರು ನಿನ್ನ ಕೈಗೆ ತಂದು ಕೊಡ್ತಾನೆ. ತಟ್ಟಿದ್ರೆ ಸರಿಯಾಗಿ ತಟ್ಟ್ರಿ, ಇಲ್ಲ ತಟ್ಟಬೇಡ್ರಿ. ನಾನು ಹೇಳಿದ್ನ ಚಪ್ಪಾಳೆ ತಟ್ಟಕ್ಕೆ. God is a faithful God. Come on, somebody shout, ನನ್ನ ದೇವರು ನಂಬಿಗಸ್ತನು, ನನ್ನ ದೇವರು ನಂಬಿಗಸ್ತನು. ಹಾಲೆಲೂಯಾ. ನಾನು ನಡೆದಿದ್ದಲ್ಲ, ದೇವರು ನಡೆಸಿದ್ದು. ಸಾರಾ ಹೇಳ್ತಾ ಇದ್ದಾಳೆ, ನನಗೆ ಅಬ್ರಾಮನ ಹಾಗೆ ತಿಳುವಳಿಕೆ ಇಲ್ಲ, ನಾನು ಬೈಬಲ್ ಕಾಲೇಜಿಗೆ ಹೋಗಿಲ್ಲ, ಅವನಷ್ಟು ಆಳವಾದ ನಂಬಿಕೆ ನನಗಿಲ್ಲ. ಆದರೆ ಈ 25 ವರ್ಷಗಳ ಕಾಲ ನಾನೊಂದು ಅನುಭವಿಸಿದ್ದೀನಿ, ನನ್ನ ದೇವರು ನಂಬಿಗಸ್ತನು. ಇವತ್ತು ಎಷ್ಟು ಜನ ಹೇಳ್ತೀರಾ, ಕರೆದ ದಿನದಿಂದ ಇಲ್ಲಿಯವರೆಗೂ ದೇವರು ನನ್ನನ್ನು ಕಣ್ಮಣಿ ಹಾಗೆ ಕಾಪಾಡಿದನು, ಬೇಟೆಗಾರನ ಬಲೆಯಿಂದ ತಪ್ಪಿಸಿದನು, ನಾಶಕರವಾದ ಗುಂಡಿಯಿಂದ ಮೇಲಕ್ಕೆ ಎತ್ತಿದನು. ಹಲ್ಲೆಲೂಯ. ಹಗಲೊತ್ತಿನಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭವಾಗಿ. ಹಾಲೆಲೂಯ. ಹಾವುಗಳು ಚೇಳುಗಳು ಎಷ್ಟೊಂದು ತುಂಬಿ ತುಳುಕ್ತಾ ಇರುವಾಗಲೂ ಯಾವುದೇ ಒಂದು ವಿಷಕರವಾದ ಹಾವಾಗಲಿ ಚೇಳಾಗಲಿ ಕಚ್ಚದೆ ನನ್ನನ್ನು ಕಾಪಾಡಿದ ದೇವರು. ನಿನ್ನ ಎಡಗಡೆ 1000 ಬಲಗಡೆ 10,000 ಸತ್ತು ಬಿದ್ದರು ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ ಅಂತ ಹೇಳಿದ ದೇವರು, ನನ್ನ ದೇವರು ನಂಬಿಗಸ್ತನಾದ ದೇವರು. ಯಾರು ಇದನ್ನು ಹೇಳ್ತಾರೋ, ಯಾರು ಅನುಭವದಿಂದ ಹೀಗೆ ನುಡಿತಾರೋ, ಅವರ ಕುರಿತು ದೇವರು ಹೇಳ್ತಾನೆ, ನಾನು ಅವರ ದೇವರಂತ ಹೇಳೋದ್ರಲ್ಲಿ ನಾನು ನಾಚಿಕೆ ಪಡೋದಿಲ್ಲ. ನನ್ನ ಜೀವನದಲ್ಲಿ ನಡೆದ ಬಿಡುಗಡೆಗಳೆಲ್ಲ ನಾನು 21-40 ಉಪವಾಸ ಮಾಡಿದಾಗಲ್ಲ, ಜಾಸ್ತಿ ಬಿಡುಗಡೆ ಸಿಕ್ಕಿರೋದು. ಸೀಕ್ರೆಟ್ ನಾನು ಹೇಳ್ತೀನಿ. ಆ ಸೀಕ್ರೆಟ್ ನಿಮ್ಗೆ ಹೇಳ್ಬೇಕಂದ್ರೆ ಆ ವಾಕ್ಯ ಓದಿದ್ರೇ ಗೊತ್ತಾಗೋದು. ಇಬ್ರಿಯರಿಗೆ ಬರೆದ ಪತ್ರಿಕೆ 11:11ಕ್ಕೆ ಬನ್ನಿರಿ. ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11:11. 11:11ಕ್ಕೆ ಬನ್ನಿ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕವನೆಂದೆಣಿಸಿ, ಅವನ ನಂಬಿಗಸ್ತನು ಎಂದು ಎಣಿಸಿ, ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ
ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. The moment when you open your mouth and confess, ನೀವು ಬಾಯಿ ತೆರೆದು ಅರಿಕೆ ಮಾಡುವಾಗ, ನನ್ನ ದೇವರು ನಂಬಿಗಸ್ತನು ಅಂತ ಯಾವಾಗ ನೀನು ಹೇಳ್ತೀಯೋ, ಪರಲೋಕದ ಶಕ್ತಿ ಅವಳು ಹೊಂದಿದಳು ಎಂದು ಬರೆದಿದೆ. The moment when you say, my God is a faithful God, ನನ್ನ ದೇವರು ನಂಬಿಗಸ್ತನು ಅಂತ ನೀನು ಹೇಳುವಾಗ ಪರಲೋಕದ ಶಕ್ತಿ ನಿನ್ನ ಮೇಲೆ ಇಳಿದು ಬರುವಂಥದ್ದಾಗಿ, ಅಸಾಧ್ಯವಾದದ್ದನ್ನು ಮಾಡೋದಕ್ಕೆ, ನಿರ್ಜೀವವಾಗಿರುವುದಕ್ಕೆ ಜೀವ ಕೊಡೋದಕ್ಕೆ, ಚಲನೆ ಇಲ್ಲದೆ ಇರೋದಕ್ಕೆ ಚಲಿಸುವಂತೆ ಮಾಡೋದಕ್ಕೆ, ನಿರ್ಬಲವಾಗಿರೋದಕ್ಕೆ ಬಲ ತುಂಬೋದಕ್ಕೆ, ನಿನಗಾಗದೇ ಇರುವ ಕಾರ್ಯಗಳನ್ನು ನಿನ್ನ ಮೂಲಕ ಮಾಡೋದಕ್ಕೆ. ಸ್ತೋತ್ರ 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 ಸ್ತೋತ್ರ. ಆಮೇಲೆ the moment ಸಾರಾ, ಈಗ ಎಷ್ಟು ಅವಳಿಗೆ ವಯಸ್ಸು? 90. ಎಷ್ಟು ವಯಸ್ಸು? ಅವಳ ಮುಟ್ಟು ನಿಂತೋಗಿದೆ. ಅವಳು ಮಗುವನ್ನು ಹೆರುವ ಸಾಮರ್ಥ್ಯ ಅವಳಿಗಿಲ್ಲ. ಅವಳ ಗರ್ಭಚೀಲವು ನಿರ್ಬಲವಾಗಿದೆ. ಹ್ಯೂಮನ್ಲಿ ಸ್ಪೀಕಿಂಗ್, ಮಾನಸಿಕವಾದ ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್, ಸಾಧ್ಯವಿಲ್ಲ. ನಿರ್ಬಲಾವಸ್ಥೆಯಲ್ಲಿರುವ ಅವ್ಯಯಗಳನ್ನು, ಜೀವ ಇಲ್ಲದೆ ಇರುವ ಅವ್ಯಯಗಳಿಗೆ ಜೀವ ಕೊಡೋದಿಕ್ಕೆ, ಇದನ್ನು ಸ್ವಲ್ಪ ಗಮನಿಸ್ರಿ. ವಾಗ್ದಾನ ನೆರವೇರಬೇಕು ಅಂದರೆ, ನಿನ್ನ ಮೂಲಕ ವಾಗ್ದಾನ ನೆರವೇರಬೇಕು ಅಂದರೆ ನಿನಗೆ ಪರಲೋಕದ ಶಕ್ತಿಯ ಅವಶ್ಯಕತೆ ಇದೆ. ಹೊರಗಡೆ ನೋಡಿದ್ರೆ ಯು ಆರ್ ವೀಕ್, ಬಟ್ ಪರಲೋಕದ ಶಕ್ತಿ ನಿನ್ನ ಮೇಲೆ ಇಳಿದು ಬಂದರೆ ನಿನ್ನ ನಿರ್ಬಲವಾಗಿರುವ ಅವ್ಯಯಗಳಿಗೆ, ಜೀವ ಇಲ್ದಿರೋ ಅವ್ಯಯಗಳಿಗೆ, ಇಂಪಾಸಿಬಲ್ ಆಗಿರುವ ಅವ್ಯಯಗಳು, ಅದು ಮಗುವನ್ನು ಎರೋದಕ್ಕೆ ಸಾಮರ್ಥ್ಯವನ್ನು ಉಂಟು ಮಾಡುತ್ತೆ. ಅವಳು ಗರ್ಭವತಿ ಆಗತಕ್ಕಂತೆ ಪರಲೋಕದ ಶಕ್ತಿ ಅವಳ ಮೇಲೆ ಇಳಿದು ಬಂದಿತ್ತು. ಇವತ್ತು ಕೆಲವರ ಮೇಲೆ ಆ ಪರಲೋಕದ ಶಕ್ತಿ ಇಳಿದು ಬರುವಂಥದ್ದಾಗಿದೆ. ನಿನಗೆ ಅಸಾಧ್ಯವಾದದ್ದು ನಿನ್ನ ಮೂಲಕ ದೇವರು ಮಾಡಿಸೋದಿಕ್ಕೆ ನಿನ್ನ ಬಲದಿಂದ ಅಲ್ಲ, ಪರಲೋಕದ ಬಲದಿಂದ ದೇವರು ಕೆಲವರನ್ನ ಅಭಿಷೇಕ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ಅದನ್ನು ನಂಬ್ತೀರಾ? ಎಷ್ಟು ಜನ ಅದನ್ನು ನಂಬ್ತೀರಾ? ಮುಂದಿನ ತಲೆಮಾರಿಗೆ ಜನ್ಮ ಕೊಡೋಕ್ಕೆ, ಮುಂದಿನ ತಲೆಮಾರನ್ನು ಎಬ್ಬಿಸುವ ಶಕ್ತಿ ನಿನ್ನ ಒಳಗಡೆ ದೇವರಿಟ್ಟಿದ್ದಾನೆ. ಅದು ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಇದ್ದೀರಾ ನೀವು? ನನ್ನ ಜೊತೆ ಇದ್ದೀರಾ? The power from above. The power from above. ಯೇಸು ಸ್ವಾಮಿ ಲೋಕವನ್ನು ಬಿಟ್ಟು ಹೋಗಕ್ಕೆ ಮುಂಚೆ ಒಂದು ಮಾತನ್ನು ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 24:49. ಎಸ್. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ. ಎಲ್ಲಿಂದ? ಗಟ್ಟಿಯಾಗಿ ಹೇಳ್ರಿ. ಎಲ್ಲಿಂದ? ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ನೀವು ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. ನೀವೇನ್ ಮಾಡ್ರಿ? ಕಾದುಕೊಂಡಿದ್ರು. ಇಸ್ ಇಟ್ ರೈಟ್? ಆಮೇಲೆ ಈಗ ಸಾರಳ ಮೇಲೆ ಪರಲೋಕದ ಶಕ್ತಿ ಇಳಿದು ಬಂತು.
ಪರಲೋಕದ ಶಕ್ತಿ ಇಳಿದು ಬಂತು. ಇವತ್ತು ಕೆಲವರ ಮೇಲೆ ಇಳಿದು ಬಂದಾಗ ನಿನಗೆ ಯಾವುದು ಅಸಾಧ್ಯ, ನಿನ್ನ ಮೂಲಕ ದೇವರ ಆತ್ಮನು ಅದನ್ನು ಮಾಡಿಸ್ತಾನೆ. ಮೇಲನ ಲೋಕದಲ್ಲಿ ಶಕ್ತಿ ದೊರಕವರೆಗೂ ನೀವೇನು ಮಾಡ್ರಿ? ಪಟ್ಟಣದಲ್ಲಿ ಕಾದ್ಕೊಂಡಿದ್ರು. 1ನೇ ಅಧ್ಯಾಯದ 8ನೇ ವಾಕ್ಯ, ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 1 ವರ್ಸ್ 8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮನು ಎಲ್ಲಿ ಬರಲು? ನಿಮ್ಮ ಮೇಲೆ ಬರಲು. ಆಮೇಲೆ ಅದುವರೆಗೂ ಕಾದಿದ್ದವರು, ವೆಯ್ಟಿಂಗ್ ಪೀರಿಯಡ್ ಇಸ್ ಓವರ್. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಇನ್ನ ವೆಯ್ಟಿಂಗ್ ಪೀರಿಯಡ್ ಇಲ್ಲ, ಮುಗೀತು ಅಂತ ಹೇಳ್ರಿ. ಕೈ ಕೊಟ್ಟು ಹೇಳ್ರಿ, ವೆಯ್ಟಿಂಗ್ ಪೀರಿಯಡ್ ಮುಗೀತು, ವೆಯ್ಟಿಂಗ್ ಪೀರಿಯಡ್ ಮುಗೀತು. ಕಾದಿರು ಅಂದರು. ಕಾದಿದ್ವಿ. ಸೋತ್ರ ಕುಂತ ಜಾಗ ಎಲ್ಲ ಸೋತ್ರ ಸೀದೋಗ್ತಾ ಇದೆ. ಕಾದಿತ್ತು. ಮೇಲನ ಲೋಕದಿಂದ ಶಕ್ತಿ ಇಳಿದು ಬಂತು. ಅದುವರೆಗೂ ಭಯಪಟ್ಟಿದ್ದವರು ಯೇಸುವನ್ನು ಶಿಲ್ಬೆಗೆ ಹಾಕಿದಾಗ ದಿಕ್ಕಾಪಾಲಾಗಿ ಓಡೋದೋದು. ಮೇಲನ ಲೋಕದಿಂದ ಶಕ್ತಿ ಅವರ ಮೇಲೆ ಇಳಿದು ಬರಲು ಅವರು ಯುದಾಯ, ಸಮರ್ಯ, ಯೆರೂಸಲೇಮಿನಲ್ಲೂ, ಯುದಾಯದಲ್ಲೂ, ಸಮರ್ಯದಲ್ಲೂ, ಭೂಲೋಕದ ಕಟ್ಟ ಕಡೆವರೆಗೂ ದೇವರಿಗೆ ಸಾಕ್ಷಿ ಆಗತಕ್ಕಂತೆ. ಹಲ್ಲೆಲೂಯಾ. ಇದ್ದೀರಾ ನೀವು ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ನಿಮ್ಮಿಂದ ಏನು ಮಾಡಕ್ಕಾಗಲ್ವೋ ಮೇಲನ ಲೋಕದಿಂದ ದೇವರ ಶಕ್ತಿಯನ್ನು ಕಳಿಸಿ ನಿಮ್ಮ ಮೂಲಕ ಮಾಡಿಸ್ತಾನೆ. ಗರ್ಭ ಧರಿಸಿದ ಯಾರು? ಸಾರಳಿಗೆ ಸಾಮರ್ಥ್ಯ ಇತ್ತಾ? ಅವಳು ಮಗು ಇರೋದಕ್ಕೆ ಅವಳಿಗೆ ಸಾಮರ್ಥ್ಯ ಇತ್ತಾ?